ಉಪನಿಷತ್ತಿನ ಋಷಿಗಳು ಜೀವನವನ್ನು ಬಹುವಿಧದ ದೃಷ್ಟಿಕೋನಗಳಿಂದ ಈ ಜೀವನವನ್ನು ಅಧ್ಯಯನ ಮಾಡಿದ್ರವರು. ಉಪನಿಷತ್ತುಗಳಲ್ಲಿ ಒಬ್ಬ ಋಷಿ ಮತ್ತು ಋಷಿ ಪತ್ನಿ ಇಬ್ಬರೂ ಮೇಧಾವಿಗಳು, ದಾರ್ಶನಿಕರು. ಪತಿ ಪತ್ನಿ ಇಬ್ಬರು. ಪತ್ನಿಯ ಹೆಸರು ಮೈತ್ರೇಯಿ, ಪತಿಯ ಹೆಸರು ಯಾಜ್ಞವಲ್ಕ. ಪತ್ನಿ ಮೈತ್ರೇಯಿ ಯಾಜ್ಞವಲ್ಕನಿಗೆ ಪ್ರಶ್ನೆ ಮಾಡ್ತಾಳೆ, ಈ ಜಗತ್ತಿನಲ್ಲಿ ಜನ ಒಂದು ಶಬ್ದ ಬಳಸಿದ್ದಾರೆ, ಪ್ರೀತಿ ಅನ್ನುವಂಥ ಶಬ್ದ ಬಳಸಿದಾರಲ್ಲ, ಈ ಜನ ಯಾಕಾದರೂ ಪ್ರೀತಿ ಮಾಡ್ತಾರೆ ಅಂತ. ಯಾಕೆ ಪ್ರೀತಿ ಮಾಡ್ತಾರೆ, ಯಾವುದನ್ನು ಪ್ರೀತಿಸ್ತಾರೆ ಅವರು ಅಂತ. ಈಗ ಸಾಮಾನ್ಯವಾಗಿ ನಾವೆಲ್ಲ ಹೇಳ್ತೇವೆ, ಸತಿ ಪತಿಯನ್ನು ಪ್ರೀತಿಸ್ಬೋದು, ಪತಿ ಸತಿಯನ್ನು ಪ್ರೀತಿಸ್ಬೋದು, ಮನೆಯನ್ನು ಪ್ರೀತಿಸ್ಬೋದು, ಆಸ್ತಿಯನ್ನು ಪ್ರೀತಿಸ್ಬೋದು, ಕುರ್ಚಿಯನ್ನು ಪ್ರೀತಿಸ್ಬೋದು, ಒಂದು ಹುಡುಗ ಹುಡುಗಿಯನ್ನು ಪ್ರೀತಿಸ್ಬೋದು, ಹುಡುಗಿ ಹುಡುಗನನ್ನು ಪ್ರೀತಿಸ್ಬೋದು. ಪ್ರೀತಿಯ ನಾನಾ ರೂಪಗಳನ್ನು ನಾವು ನೋಡುತ್ತೇವೆ. ಮೈತ್ರಿಯ ಪ್ರಶ್ನೆಯನ್ನು, ಹೌದು ಖರೆ ಪ್ರೀತಿಸುವುದನ್ನು ನಾವು ನೋಡಿದ್ದೇವೆ, ಯಾಕೆ ಪ್ರೀತಿಸ್ತಾರೆ ಜನ? ಯಾಜ್ಞವಲ್ಕನ ಉತ್ತರ ಇಷ್ಟು ಚಂದ ಐತಲ್ಲ, ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಈ ಮನುಷ್ಯರ ಪ್ರೀತಿ ಅನ್ನುವ ಶಬ್ದ ಏನಿದೆಯಲ್ಲ, ಇವರು ವಾಸ್ತವದಲ್ಲಿ ಯಾರನ್ನೂ ಏನನ್ನೂ ಪ್ರೀತಿಸಿಲ್ಲ. ಎಲ್ಲಿವರೆಗೆ ತಾನು ಪ್ರೀತಿಸುವ ವಸ್ತು ಅವರಿಗೆ ಸುಖ ಕೊಡ್ತೈತೆಲ್ಲ ಅದಕ್ಕೆ ಪ್ರೀತಿ ಮಾಡ್ತಾರೆ. ಯಾವಾಗ ಅದು ಸುಖ ಕೊಡೋದಿಲ್ಲ ಅಂತ ಗೊತ್ತಾಯ್ತು, ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು. ಆ ವಸ್ತುವಿನ ಮೇಲಿನ ಪ್ರೀತಿಯಿಂದಲ್ಲ, ತನಗೆ ಸುಖ ಕೊಡ್ತೈತೆ ಅಂತ ಪ್ರೀತಿ ಮಾಡ್ತಾರೆ ಅಷ್ಟೆ. ತಾನು ಪ್ರೀತಿಸುವ ವಸ್ತು ಅದು ಸುಖ ಕೊಡೋದಿಲ್ಲ ಅಂತ ಗೊತ್ತಾಯ್ತು, ಅದನ್ನು ಪ್ರೀತಿ ಮಾಡೋದಿಲ್ಲ ಅವರು. ಈಗ ಅಪ್ಪಿರ್ತಾನೆ, ಸಣ್ಣ ಮಗು ಇರ್ತೈತೆ, ಅವ್ರು ಎಷ್ಟು ಪ್ರೀತಿ ಮಾಡ್ತಿರ್ತಾನೆ ಅಪ್ಪ. ಅವು ಹೊರಗೆ ಬಂದು ಕೂಡಲೇ ಎತ್ಕೊಳ್ಳೋದು ಮಾಡ್ತಿರ್ತಾನೆ, ಆಡ್ಸೇಳೋದು ಮಾಡ್ತಿರ್ತಾನೆ. ನಾವು ಸುಮ್ಮನೆ ಅಡ್ಡಾದರೂ ಮಗ ಬಂತು ಅಂದ್ರೆ ಅಂಬೆಗಾಲು ಇಟ್ಕೋಂತ ಮಗು ಬರ್ತಿರ್ತೈತಿ. ಅವ ಮುಕ್ಕೊಂಡಿರ್ತಾನೆ, ಅವನು ಹೊಟ್ಟೆ ಏರಿ ಬೆನ್ನೇರಿ ಅವನ ಎದೆ ಮೇಲೆ ಆಡ್ತಿರ್ತೈತಿ. ಬಂದು ಮಗು ಮುಕ್ಕೊಂಡಲ್ಲೇ ವಿಡಿಯೋ ಮಾಡ್ತಾನೆ. ಅದನ್ನು ಮಾಡಿ ಅದನ್ನು ವ್ಯಾಟ್ಸಪ್ಪಿಗೆ ತನ್ನ ಫ್ರೆಂಡ್ಸಿಗೆ ಬಿಡ್ತಾನೆ, ಚಿನ್ನನ ವಿಡಿಯೋ ನೋಡ್ರಿದು ಅಂತ. ಹೊಟ್ಟೆ ಮೇಲೆ ಎದೆ ಮೇಲೆ ಈಗ ಅಂಬೆಗಾಲು ಇಟ್ಟು ಅಡ್ಡಾಡುವಾಗ ವ್ಯಾಟ್ಸಪ್ ಮಾಡಿ ಫ್ರೆಂಡ್ಸಿಗೆ ಬಿಟ್ಟು ಚಿನ್ನನ ವಿಡಿಯೋ ಅಂತ. ಅವ ದೊಡ್ಡವಾದ್ಮೇಲೆ ಎದಿಗೆ ಕಾಲು ಕೊಟ್ಟು ಆಸ್ತಿ ಕೊಡ್ತಿಲ್ಲ ಅಂತ ಕೇಳ್ತಾನೆ. ಮತ್ತು ಅವಾಗ ವಿಡಿಯೋ ಮಾಡಿ ನಮ್ಮ ಚಿನ್ನನ ವಿಡಿಯೋ ಅಂತ ಬಿಡ್ಬೇಕು, ಪೊಲೀಸ್ ಸ್ಟೇಷನ್ಗೆ ಯಾಕೆ ಹೋಗಿ? ಅವಾಗ ಏನಂತಾನೆ, ಹೆಂಗದನ್ರಿ ಮಗ, ಯಾ ಮಕ್ಕಳ ಮರೀರಿ, ಅವು ಮಕ್ಕಳಲ್ಲಿ ಒಲೆ ನಿಕ್ಕಳವಂತ. ನಾವು ಮೊದಲು ಎಷ್ಟು ಪ್ರೀತಿ ಮಾಡಿದ್ದ, ಇವಾಗ ಯಾಕೆ ಹೆಂಗ ಅಂದ್ರೆ, ಮನುಷ್ಯನ ಇಚ್ಛೆ ಏನು ಅಂದ್ರೆ, ಮನುಷ್ಯ ಎಲ್ಲ ವ್ಯಕ್ತಿ ವಿಷಯ ವಸ್ತುಗಳನ್ನು ಯಾಕೆ ಪ್ರೀತಿ ಮಾಡ್ತಾನಂದ್ರೆ, ಎಲ್ಲಿವರೆಗೆ ಪ್ರೀತಿ ಮಾಡ್ತಾನಂದ್ರೆ ಎಲ್ಲಿವರೆಗೆ ಅದು ತನಗೆ ಸುಖ ಕೊಡ್ತೈತಿ ಅಷ್ಟ ಪ್ರೀತಿ ಮಾಡ್ತಾನೆ. ಯಾವಾಗ ಆ ವಸ್ತು ವ್ಯಕ್ತಿ ವಿಷಯಗಳಿಂದ ಸುಖ ಇಲ್ಲಂತ ಗೊತ್ತಾಯ್ತು, ಅವತ್ತಿನಿಂದ ಅದನ್ನು ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ. ವಸ್ತುವಿನ ಮೇಲಿನ ಪ್ರೀತಿಯಿಂದಲ್ಲ, ತನ್ನ ಮೇಲಿನ ಪ್ರೀತಿಯಿಂದ ವಸ್ತುವನ್ನು ಪ್ರೀತಿಸ್ತಾನೆ ಮನುಷ್ಯ. ಎಷ್ಟು ವೈಜ್ಞಾನಿಕ ವಿಶ್ಲೇಷಣೆ ಋಷಿಗಳದು. ಅಂದ್ರೆ ನಮ್ಮ ಪ್ರೀತಿ ಪ್ರೇಮ ಅನ್ನೋದೇನಿದೆಯಲ್ಲ, ಇದು ವ್ಯಾವಹಾರಿಕ ಪ್ರೇಮ. ನಮ್ಮದು ವ್ಯಾವಹಾರಿಕ ಪ್ರೇಮ ಐತಿ. ಈಗೊಂದು ಗಿಡ ನಾನು ಪ್ರೇಮ ಮಾಡ್ತೀನಿ ಅಂದ್ರೆ, ಪ್ರೀತಿಸ್ತೀನಿ ಅಂದ್ರೆ, ಗಿಡಕ್ಕೆ ಎಲ್ಲಿವರೆಗೆ ನೀರು ಹಾಕ್ತೀನಿ ಅಂದ್ರೆ, ಹಣ್ಣು ಕೊಡ್ತಿತ್ತು ಅಂದ್ರೆ ನೀರು ಹಾಕ್ತೀನಿ, ಕೊಡಲಿಲ್ಲ ಅಂದ್ರೆ ಕಡಿತೀನಿ ಅಷ್ಟೆ. ಈಗೊಂದು ಆಕಳಿಗೆಲ್ಲ ಮೇವು ಹಾಕೋದು, ಹಸೆ ಹುಲ್ಲು ಹಾಕೋದು ಎಲ್ಲಿವರೆಗೆ ಮಾಡ್ತೀನಿ ಅಂದ್ರೆ, ಅದು ಹಾಲು ಕೊಡ್ತಿತ್ತಂದ್ರೆ ಮಾಡ್ತೀನಿ, ಇರಲಿಲ್ಲ ಅಂದ್ರೆ ಮಾಡೋದಿಲ್ಲ. ಇದು ವ್ಯಾವಹಾರಿಕ ಪ್ರೇಮ, ಗಿವ್ ಆ್ಯಂಡ್ ಟೇಕ್.
ಅದು ಕೊಡ್ತಿತ್ತು ಅಂದ್ರೆ ನಾ ಮಾಡ್ತೀನಿ, ಅದು ಕೊಡೋದು ನಿಲ್ಲಿಸ್ತು ಅಂದ್ರೆ ಮುಗೀತು. ಆಕಳ ಹಾಲು ಕೊಡೋದು ಮುಗೀತು ಅಂದ್ರೆ ಯಾರ ಮನೆಗೆ ಕಳಿಸ್ಬೇಕು ಅವ್ರ ಮನೆಗೆ ಕಳಿಸ್ತೀನಿ. ಇದು ವ್ಯಾವಹಾರಿಕ ಪ್ರೇಮ. ಇನ್ನೊಂದು ವೈಷಯಿಕ ಪ್ರೇಮ. ವೈಷಯಿಕ ಪ್ರೇಮದಲ್ಲಿ ಏನಿರ್ತದೆ ಅಂದ್ರೆ ಅಂದ ಆಕರ್ಷಣೆ ಇರ್ತದೆ. ಒಂದು ಹುಡುಗ ಒಂದು ಹುಡುಗಿಯನ್ನು ನೋಡೋದು ಕೂಡಲೇ ಲವ್ ಎಟ್ ಫಸ್ಟ್ ಸೈಟ್, ಡಿವೋರ್ಸ್ ಎಟ್ ಫಸ್ಟ್ ಫೈಟ್. ನೋಡೋದು ಕೂಡಲೇ ಆಕರ್ಷಣೆ ಆಗ್ತದೆ. ಅಲ್ಲ, ಮಜಾ ಏನು ಅಂದ್ರೆ, ಈಗ ಹುಡುಗರಿಗೆ ಕೇಳ್ರಿ ಅವ್ರು ಏನು ಹೇಳ್ತಾರೆ, ಯಾಕೋ ತಮ್ಮ ಹಿಂಗೆ ಯಾಕೆ ಆತು ನಿಂದು, ಭಾಳ ಚಲೋ ಇದ್ದಲ್ಲ ಮೊದಲು, ಏನು ಮಾಡಿದ್ರಿ, ಲವ್ ಈಸ್ ಬ್ಲೈಂಡ್ ಅಂತ. ಅಲ್ಲ, ಕಣ್ಣು ಕೂಡೇ ಪ್ರೇಮ ಆಗೈತಿ, ಹೇಳೋದು ಮಾತ್ರ ಲವ್ ಈಸ್ ಬ್ಲೈಂಡ್ ಅಂತಾನೆ. ಅಲ್ಲ, ಕಣ್ಣು ಕೂಡಿದ ಮೇಲೆ, ಪ್ರೀತಿ ಆದ ಮೇಲೆ ಹೌ ಇಟ್ ಬಿಕಮ್ಸ್ ಬ್ಲೈಂಡ್, ಹೌ ಇಟ್ ಈಸ್ ಬ್ಲೈಂಡ್. ಯಾಕೆ ವೈಷಯಿಕ ಪ್ರೇಮ ಕುರುಡಾತು ಅಂದ್ರೆ, ನೀವು ನೋಡ್ರಿ, ಆ ಹುಡುಗ ಹುಡುಗಿಯನ್ನು ನೀವು ಕೇಳ್ರಿ, ಹುಡುಗ ಹುಡುಗಿಯನ್ನು ಪ್ರೀತಿಸ್ತೈತಿ, ಹುಡುಗಿ ಹುಡುಗನ್ನ ಪ್ರೀತಿಸ್ತಿರ್ತೈತಿ. ಯಾಕೆ ಲವ್ ಈಸ್ ಬ್ಲೈಂಡ್ ಅಂದರು ಅಂದ್ರೆ, ಈ ಭೌತಿಕ ಕಣ್ಣಿರ್ತದೆ, ಆದರೆ ಅದಕ್ಕೆ ವಿವೇಕದ ಕಣ್ಣಿರುವುದಿಲ್ಲ. ಈ ಮುಂದೆ ಏನು ಅನಾಹುತ ಆಗ್ತೈತಿ ಅನ್ನೋ ಪರಿಜ್ಞಾನ ಇರೋದಿಲ್ಲ ಮಕ್ಕಳಿಗೆ. ಪೊಲೀಸ್ ಸ್ಟೇಷನ್ನಾಗ ಕರ್ಕೊಂಡು ಹೋಗ್ತಾರೆ, ಹೋಗಿ ನಾವು ಪ್ರೀತಿಸ್ತೀವಿ, ನಮಗೆ ನಾವಲ್ರಿ, ನಮ್ಮದು ಏಜ್ ಆಗಿದೆ, ಲೀಗಲಿ ನಾವು ಕರೆಕ್ಟ್ ಅದೀವಿ ಅಂತ ಹೋಗ್ತಾರೆ ಅವ್ರು. ಹೋದಾಗ ಅವ್ರು ಹೇಳುವ ಮಾತೇನಂದ್ರೆ, ಹುಡುಗೇನಂತಾನ ಹುಡುಗೇನಂತಾಳಂದ್ರೆ, ಇಲ್ಲ ನಮಗೆ ಬಿಟ್ಟಿರೋಕ್ಕಾಗೋದಿಲ್ಲ ಒಬ್ರಿಗೊಬ್ಬರು, ಎ ಮೇರಾ ಪಹಿಲಾ ಪ್ಯಾರ್ ಹೈ ಅಂತ. ಕೇಳಿರಿಲ್ಲ ಇದನ್ನು, ಎ ಮೇರಾ ಪಹಿಲಾ ಪ್ಯಾರ್ ಹೈ ಅಂತ. ಅಲ್ಲ, ಇದು ನನ್ನ ಮೊದಲ ಪ್ರೇಮ. ಆಶ್ಚರ್ಯ ಏನು ಅಂದ್ರೆ, ನಿನ್ನನ್ನು 9 ತಿಂಗಳ ಹೊತ್ತು, 9 ತಿಂಗಳಾದ ಮೇಲೆ ಹೆತ್ತು, ನೀನು ಅಳುವಾಗ ಹೃದಯ ಕಿತ್ತಿ ಬಂದಂಗಾಗಿ ಭೂಮಿಗೆ ಬಿದ್ದ ತಕ್ಷಣ ನಿನ್ನ ಕಣ್ಣಾಗ ಕಣ್ಣಿಟ್ಟು ನೋಡಿದ ತಾಯಿಯ ಮೊದಲ ಪ್ರೇಮ, ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು ಅಂತ, ಅದು ಗೊತ್ತು ಮಾಡಿ ಕೊಟ್ಟಿಲ್ಲ ನಿನಗೆ. ಯಾರೋ ಹೇಳಿದ್ರು ಮಗನ ಮುಖ ನೋಡಬೇಡ ಅಂತ, ಅಪ್ಪ ಪಂಚಾಂಗ ತೆಗಿಸಿ ನನ್ನ ಮಗನ ಮುಖ ನೋಡಬೇಕು, ನನ್ನ ಮಗಳ ಮುಖ ನೋಡ್ಬೇಕಂತ 100 ಮಂದಿ ಜ್ಯೋತಿಷಿಗಳಿಗೆ ಕೇಳಿ ಪಂಚಾಂಗ ನೋಡಿ ನಿನ್ನ ಮುಖ ನೋಡಕ್ಕೆ ಬಂದಿದ್ನಲ್ಲ, ಅದು ಮೊದಲ ಪ್ರೇಮ ಆಗಿರಲಿಲ್ಲೇನು. ಅಂದರೆ ಈ ಪ್ರೇಮದ ಕಣ್ಣು ಯಾಕೆ ಬ್ಲೈಂಡ್ ಅಂದ್ರೆ, ನಮಗೆ ತಾಯಿಯ ಮೊದಲ ನೋಟ, ಅಪ್ಪನ ಮೊದಲ ನೋಟ ಗೊತ್ತಾಗಲಿಲ್ಲ. ತಾಯಿಯ ಕಣ್ಣೀರು ಸಹಿತ ಪೊಲೀಸ್ ಸ್ಟೇಷನ್ನೊಳಗೆ ನಿಂತಾಗ ತಾಯಿಯ ಕಣ್ಣೀರಿನ ನೆನಪು ಬರಲಿಲ್ಲ, ತಂದೆಯ ಅಪಮಾನದ ನೆನಪು ಬರಲಿಲ್ಲಲ್ಲ, ಅದಕ್ಕೆ ಲವ್ ಈಸ್ ಬ್ಲೈಂಡ್ ಅಂದ್ರೆ. ಅದಕ್ಕೆ ನಾವೇನು ಹೇಳ್ತೇವೆ, ಹೀ ಆರ್ ಸಿ ಹ್ಯಾಸ್ ಫಾಲನ್ ಇನ್ ಲವ್ ಅಂತ. ಪ್ರೇಮದೊಳಗೆ ಬಿದ್ದಾರ ಅಂತಾರೆ, ಶಬ್ದ ಬಳಸ್ಯಾರಿಲ್ಲ ಇದನ್ನು, ಪ್ರೇಮದೊಳಗೆ ಬಿದ್ದಾರ ಅಂತಾರೆ. ಬೀಳಿಸುವುದು ಪ್ರೇಮ ಅಲ್ಲ, ವಿ ಶುಡ್ ನೆವರ್ ಫಾಲ್ ಇನ್ ಲವ್, ವಿ ಶುಡ್ ರೈಸ್ ಇನ್ ಲವ್. ನಿನ್ನನ್ನು ಬೀಳಿಸುವುದು ಪ್ರೇಮ ಆಗೋದಿಲ್ಲ, ನಿನ್ನ ಸುತ್ತ ಇದ್ದವರನ್ನು ಎದ್ದು ನಿಲ್ಲಿಸುವುದು ನಿಜವಾದ ಪ್ರೇಮ ಆಗ್ತದೆ.